ಸೈನೈಡ್ ಮಲ್ಲಿಕಾ ಯಾರ್ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ಲೋ ಅವರಿಗೆ ಹೇಳ್ತಾ ಇದ್ದದ್ದು ಒಂದು ಮಂಡಲ ಪೂಜೆ ಆಗಬೇಕು, ನೀವು ಸರ್ವಾಲಂಕಾರ ಭೂಷಿತಿಯಾಗಿ ಬರಬೇಕು, ಅಂದರೆ ರೇಷ್ಮೆ ಸೀರೆ ಉಟ್ಕೊಂಡು ನಿಮ್ಮ ಹತ್ರ ಏನೇನು ಒಡವೆಗಳಿದೆಯೋ ಎಲ್ಲಾನು ಹಾಕೊಂಬರ್ಬೇಕು ಖಂಡಿತ ಅಂತ ಖಂಡಿತ. ಹೇಳಿದ್ರು. ಹಾಗೆ ಯಾಕೆ ಆದ್ರೆ ಹೇಳ್ತಾ ಇದ್ದದ್ದು ಅಂದರೆ ಅದನ್ನು ಎತ್ಕೊಂಡು ಹೋಗ್ಬೋದಾಗಿತ್ತಲ್ಲ ಕೊಂದಾಕಿದ್ಮೇಲೆ. ಆ ಕಾರಣಕ್ಕೋಸ್ಕರನೇ ಅವ್ರಿಗೆ ಪುಸಲಾಯಿಸಿ ಪಕ್ಕ ಅವ್ರ ಹತ್ರ ಇಲ್ಲದೆ ಇದ್ರು ಪಕ್ಕದ ಮನೆಯವ್ರ ಹತ್ರ ಎಲ್ಲ ತೊಗೊಂಡು ಬಂದು ಹಾಕೊಂಡು ಬಂದಿರುವಂಥವು ಇದ್ದಾವೆ ಚಿನ್ನಗಳನ್ನ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಬಂದಾದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರೆ ಕೆಲವಷ್ಟು ಜನ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೊಟ್ಬಿಡ್ತಾರೆ ಹೆಣ್ಮಕ್ಳುಗಳು, ಅಂಥವೆಲ್ಲ ಹಾಕ್ಕೊಂಡು ಬಂದಿರತಕ್ಕಂಥವು ಇದ್ದಾವೆ. ಆಮೇಲೆ ಕೆಲವಷ್ಟು ಆಯಿತು, ಪತ್ತೆ ಮಾಡ್ಕೊಂಡ್ವಿ, ಹಿಡ್ದಾದ್ಮೇಲೆ ಒಂದು ಚಾಲೆಂಜ್ ಶುರುವಾಯಿತು. ಹೇಳಲ್ವಲ್ಲ. ಆಮೇಲೆ ಏನು ಅಲ್ಲಮ್ಮ ಇದೆಲ್ಲ ನಮ್ಗೆ ಗೊತ್ತು 100ಕ್ಕೆ 100 ಇವಳೆ ಮಾಡಿರೋದು ಅಂತ ಎವಿಡೆನ್ಸ್ ಎಲ್ಲ ಸಿಕ್ಬಿಟ್ಟು, ಸಣ್ಣ ಸಣ್ಣ ಮೂಗ್ಬಟ್ಟುಗಳು, ಸಣ್ಣ ಸಣ್ಣದಿದು ಇದೆಲ್ಲ ಸಿಕ್ತು, ಇವಳೆ ಮಾಡಿರೋದು. ನಾನೇನು ಮಾಡಿಲ್ಲ, ಮಾಡಿರೋರು ಬೇರೆ. ಯಾರಮ್ಮ ನೀನು ಯಾಕೆ ಮಾಡಿ, ನಿನ್ನ ಹತ್ರನೇ ಇದ್ದಾವಲ್ಲ ಎಲ್ಲ, ಬೇರೆಯವ್ರು ಇದ್ದಾರೆ, ನಾನು ಹೇಳಲ್ಲ ಯಾರು ಅಂತ, ನಾನು ಸತ್ರು ಹೇಳಲ್ಲ ಅನ್ನುವಂಥದ್ದು. ಅವಳು ನೋಡಿ, ನಾವು ಹಿಡ್ಕೋಬೇಕಾದಾಗ ಅವಳು ಬ್ಯಾಗ್ ಒಳಗಡೆ ಸೈನೈಡ್ ಇತ್ತು, ಇಷ್ಟು ದಪ್ಪ ಇಟ್ಕೊಂಡಿದ್ಲಿ. ಸಿಕ್ಕಿದ್ದು ಹೇಗೆ? ಅದು ಈ ಕುಂಬಾರಪೇಟೆ ಒಳಗಡೆ ನನ್ನ ಗಂಡ ಚಿನ್ನದ ಕೆಲಸ ಮಾಡ್ತಾನೆ, ಆಕ್ಸಿಡೆಂಟ್ ಆಗಿಬಿಟ್ಟು ಡ್ಯಾಮೇಜ್ ಆಗಿಬಿಟ್ಟಿದ್ದೇನೆ ಅಂತೇಳಿ ಆ ಒಂದು ಇದ್ರ ಮೇಲೆ ಅಲ್ಲಿ ಕುಂಬಾರಪೇಟೆ ಒಳಗಡೆ ಚಿಕ್ಕಪೇಟೆ ಒಳಗಡೆ ತೊಗೊಬಂದ್ಬಿಟ್ಟಿದ್ಲು. ನಾವು ಚಿಂದಾಚಾರಿಗಳು, ನಾವು ಅಂಗಡಿ ಇದೆ, ಬೇರೆಯವ್ರ ಕೆಲಸಕ್ಕೆ ಬಂದಿದ್ದಾರೆ, ನನ್ನ ಯಜಮಾನರು ಕಳಿಸಿದ್ರು ಅಂತೇಳಿ ಅವ್ರಿಗೆ ಕೊಟ್ಬಿಟ್ಟು ಪಾಪ ನಂಬಿಕೆಯಿಂದ ಕೊಟ್ಟು ಕಳಿಸ್ಬಿಟ್ಟಿದ್ರು. ಚಿನ್ನದ ವ್ಯಾಪಾರಿಗಳು ಯೂಶಲಿ ಅದು ಕರಗಿಸು ಬಳಸಲೇಬೇಕಲ್ಲ ಸೈನೈಡ್, ಆ ಕಾರಣಕ್ಕೋಸ್ಕರ ಇಟ್ಕೊಂಡಿರ್ತಾರೆ. ಬಟ್ ಅಲ್ಲಿ ಮಾರಾಟನೂ ಮಾಡ್ತಾರೆ ಅಲ್ಲಿ ಅದನ್ನು, ಅದು ಬೇಕೇ ಬೇಕು ಚಿನ್ನ ಕರಗಿಸೋಕ್ಕೋಸ್ಕರ. ಆಮೇಲೆ ಅವಳನ್ನ ನಾವು ಮಾತಾಡ್ಸಿದ್ವಿ, ಸ್ವಲ್ಪ ರಿಜಿಡ್ ಇದ್ಲು. ನಮ್ಗೆ ಗೊತ್ತಾಯಿತು, ಈಗ ಆಗಲೇ ಡಾಕ್ಯುಮೆಂಟೇಷನಲ್ಲಿ ಎಷ್ಟು ಮರ್ಡರ್ ಮಾಡಿದ್ದಾಳೆ ಇವಳು ಅಂತ ಅನ್ನುವಂಥದ್ದೆಲ್ಲ ಗೊತ್ತಾಯಿತು ನಮಗೆ. ಆಮೇಲೆ ಇವಳಿಗೆ ಹೆಂಗೆ ಬಾಯಿ ಬಿಡಿಸೋದು ಅಂತೇಳಿ ಅವ್ನ ಮಗನೇ ಕರ್ಕೊಬಂದ್ರು ಅಂತೇಳಿ, ಅವ್ನ ಮಗನ ಕರ್ಕೊಬಂದಿರೋದು ಇವ್ನಿಗೆ ಗೊತ್ತೇ ಇಲ್ಲ, ಯಾರಿಗೆ, ಇವಳಿಗೆ. ಆಮೇಲೆ ಒಂದು ಆ ಕಡೆ ಸೈಡ್ ಒಂದು ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವಳನ್ನ ಆ ಕಡೆ ಸೈಡು ನಮ್ಮ WPC ನೋಡ್ಕೊಳ್ತಾಯಿದ್ರು. ಈ ಕಡೆಯಿಂದ ಈಗ ಆ ಕಡೆ ಒಳಗಡೆ ಒಂದು ದೊಡ್ಡದೊಂದು ಟೇಬಲ್ ಇತ್ತು, ದೊಡ್ಡ ಟೇಬಲ್ ಇತ್ತು. ಆ ಟೇಬಲ್ ಸರಿಯಾಗಿರ್ತಪ್ಪ ಲಾಠಿ ತಗೊಂಡು, ನಾವು ನೀನು ಹೊಡಿಯಲ್ಲ, ಬಟ್ ನೀನು ಕಿರ್ಚಾಡ್ಬೇಕಷ್ಟೇ ಕೆಲಸ ಅನ್ನೋದು. ಹೆಂಗೆ ಕಿರ್ಚಿಯೋ, ನೀನು ಕಿರ್ಚಿಲ್ಲ ಅಂದರೆ ಆಮೇಲೆ ಸರಿಯಾಗಿ ಕೊಟ್ಬಿಡ್ತೀವಿ, ಅದು ಒರಿಜಿನಲ್ ಕಿರ್ಚಿಬಿಡ್ಬೇಕು ನೀನು. ಹೆಂಗೆ ಕಿರ್ಚಿದೆಯೋ ಹಂಗೆ ಕಿರ್ಚಬೇಕು, ಗೊತ್ತಾಯ್ತಲ್ಲ. ಪಕ್ಷಿಗಳಿದಾವಲ್ಲ ಮರದಲ್ಲಿರು, ಹಾರೋಗ್ಬಿಡ್ಬೇಕು, ಹಂಗೆ ಕಿರ್ಚ್ಬೇಕು ನೀನು ಅಂಥೇಳಿ ಅಂತ. ಯಾವಾಗ ಹೊಡಿಗೆ ಶಬ್ದ ಶುರು ಆಗ್ತಾವೆ, ಯಾವಾಗ ಕಿರ್ಚಕ್ಕೆ ಶುರು ಮಾಡ್ಬಿಟ್ನೋ, ಅವಳು ಅಯ್ಯೋ ಸಾಯಿಸ್ಬಿಡ್ತಾರೆ, ನನ್ನ ಮಗನ ಸಾಯಿಸ್ಬಿಡ್ತಾರೆ, ಅಯ್ಯೋ ನಾನು ಹೇಳ್ತೀನಿ, ಕರೀರಿ ನಾನು ಹೇಳ್ಬಿಡ್ತೀನಿ ಎಲ್ಲ ಮರ್ಡರ್ ಮಾಡಿರೋದು ಅಂತೇಳಿ ತಕ್ಷಣ ಒಂದು 4-5 ಏಟು ಹೊಡಿತಾ ಇದ್ದಂಗೆ ಅವಳು ಕಂಪ್ಲೀಟ್ಲಿ ಇದಾಗ್ಬಿಟ್ಲ. ಅವಳು ಟೇಬಲ್ ಹೊಡಿತಾ ಇದ್ದದ್ದು. ಆಮೇಲೆ ಬಂದ ತಕ್ಷಣ ವಾಪಸ್ಸು ಇನ್ನೊಂದು 4 ಏಟಾಗಿದ್ರೆ ಸಾಯಿಸ್ಬಿಡ್ತಿದ್ದೋ ನಾವು ಅಂತೇಳಿ ಬಂದು ಕೂತ್ಕೊಂಡು ಅವಳಿಗೆ ಹೇಳು ಹೆಂಗಾಯ್ತು, ಏನೇನಾಯಿತು ಎಲ್ಲ ಹೇಳಿದ ಕತೆ. ಹೆಂಗೆ ಮಾಡ್ತಾಯಿದ್ಲು, ಅವಳ ಜೀವನ ಹೆಂಗೆ, ಎಲ್ಲಿ ಮೊದಲು ಕೇಸ್ ಹಾಕಿದ್ರು ಅವಳನ್ನ. ಫಸ್ಟು ಮಾಗಡಿ ಇದರಲ್ಲಿ ಬಿಡದಿನಲ್ಲಿ ಒಂದು ಕೇಸ್ ಹಾಕಿರ್ತಾರೆ, ಇದೇ ಥರನೇ ಹೋಗ್ಬಿಟ್ಟು ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿ ಅಂತೇಳಿ, ಗಂಡಸರೆಲ್ಲ ಯಾರೂ ಇರಬಾರ್ದು, ಬರೀ ಹೆಂಗ್ಸಿರಬೇಕು ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಎತ್ಕೊಂಡೋಗಿದ್ಲು. ಅದಾದಮೇಲೆ ಒಂದು ಕಳ್ತನದ ಕೇಸು. ಅದಾದಮೇಲೆ ಹೊಸಕೋಟೆಯಲ್ಲಿ ಇದೇ ಥರನೇ ಮಾಡೋಕ್ಕೋಗಿ ಅಲ್ಲಿ ಅವಳನ್ನ ಸಾಯಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ಲು ಅವಳು. ಗಂಡಸರೆಲ್ಲ ಆಚೆ ಹೊಟ್ಟೋಗ್ಬಿಟ್ಟಿದ್ರು. ಅಲ್ಲಿ ಸಾಯಿಸಿ ಅದು ದೊಡ್ಡ ಪೊಲಿಟಿಕಲ್ ಇದಕ್ಕೆ ತಿರುಗಿ, ಅದು ರಾಜಕೀಯವಾಗಿ ತಿರುಗಿಕೊಂಡು ಆ ಕೇಸು ಅದು COD ಇತ್ತದು ಆ ಕೇಸದು. ಕೊನೆಗೆ ಆಮೇಲೆ ಹಿಡಿದಾದ್ಮೇಲೆ ಅಲ್ಲಿ ನೋಡಿದ್ರೆ ಇವಳೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಗಂಡಸರು ಸುಳಿಸಿರಬಾರ್ದಿಲ್ಲ ಯಾರು ಹತ್ರಕ್ಕೆ ಅಂದ್ಬಿಟ್ಟು ಅಂತ. ಅವಳಿಗೇನು ಧೈರ್ಯ ನೋಡಿ, ಮನೆಗೆ ಬಂದಿದ್ದಾಳೆ, ಮನೆಯಲ್ಲಿ ಎಲ್ಲ ಥರವಾದಂಥ ಪೂಜೆ ಗೀಜೆ ಎಲ್ಲ ಮಾಡ್ತೀನಿ ಅಂತೇಳಿ ಮಾಡಿದ್ದಾಳೆ. ಅವಳಿಗೆ ಮತ್ತೆ ಎಲ್ಲ ಡೈಲ್ಯೂಟೆಡ್ಡು ಏನು ಸೈನೈಡ್ನ ಅವಳು ಇಷ್ಟೇ ಮಾಡ್ತಿದ್ದು ಮೋಡಸ್ ಆಪ್ರೆಂಡಿ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತೀನಿ, ಒಳಗಡೆ ಪೂಜೆಗೆಲ್ಲ ರೆಡಿಯಾಗಿರುತ್ತೆ, ನಾನು ಹೋಗಿ ಈಗ ತೀರ್ಥ ತೊಗೊಂಡ್ಬಿಡ್ತೀನಿ, ನಿನಗೆ ತೀರ್ಥ ತಗೊಂಡು ಹೋಗ್ಬೇಕಾಗ್ತದೆ ಒಳಗಡೆಗೆ, ನೀನು ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡಿರು ಅಂತ ಹೇಳ್ಬಿಟ್ಟು ಅಂತ ಇವಳು ಟಕ ಪೂಜೆ ಹೊರಟ್ಬಿಡೋಳು, ಸ್ನಾನ ಮಾಡ್ಕೊಬಿಟ್ಟು ಬೇಗನೆ. ಅಲ್ಲಿಂದ ಒಂದು ಏನು ಮಾಡೋದು, ಕಾನ್ಸಂಟ್ರೇಟೆಡ್ಡು ಡೈಲ್ಯೂಟ್ ಮಾಡಿರ್ತಕ್ಕಂಥದ್ದು ಪ್ಲಾಸ್ಟಿಕ್ ಇದ್ರೊಳಗಡೆ ಸೈನೈಡ್ ಹಾಕಿದ್ನ ನೀಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಿದ್ಲು. ಅವಳು ಒಳಗಡೆ ಬಂದ ತಕ್ಷಣವೇ ರೆಡಿ ಅದೆಯಾ ಎಲ್ಲ, ರೆಡಿ ಆಯಿತು, ತಗೋ ತೀರ್ಥ ತೊಗೊಬಿಡು ಅಂತ ಹೇಳ್ಬಿಟ್ಟು ಅಂತ ಹಿಂಗೆ ಬಾಯಿಗೆ ಹಾಕಿ ನೀಟಾಗೆ ಒಳಗಡೆಗೆ ಹಾಕ್ಬಿಟ್ಟಳು ಬಾಯಿಗೆ. ಅಷ್ಟೇ, ಮುಗೀತು. ಡೈರೆಕ್ಟಾಗೆ ಯಾರು ಒಂದು ದಿವಸದಾಗ ಕುಡ್ದಿಲ್ಲ, ಏನಿಲ್ಲ, ಪ್ರಶ್ನೆನೇ ಇಲ್ಲ.
ನಂಬಿಕೆ, ಓ ದೇವಸ್ಥಾನಕ್ಕೆ ಹೋಗಿದ್ದಾಳೆ ತೀರ್ಥ ತೊಗೊಂಡು ಬಂದ್ಲು ಅಂತ. ಹಿಂಗೆ ಹಾಕಿದ ತಕ್ಷಣವೇ ವಿತಿನ್ ಸೆಕೆಂಡಲ್ಲಿ ಹೊರ್ಟೋಗ್ಬಿಡ್ತಾರೆ ಅವರು. ಯಾವುದೇ ಒಂದು ಕಾಂಪ್ರಮೈಸೇ ಇಲ್ಲ. 100ಕ್ಕೆ 100ರಷ್ಟು ಡೆತ್ ಗ್ಯಾರಂಟಿ. ಈ ಥರ ಮೋಡಸ್ ಆಪ್ರೆಂಡಿ. ಒಳಗೆ ಹೋಗಿ ಈ ಥರ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಸ್ಬಿಟ್ಟು ಬರ್ತೀನಿ, ರೆಡಿ ಆಗೋನು ಯಾರೇ ಆಗಲಿ ರೆಡಿಯಾಗಿರ್ತಾರೆ. ಈ ಥರದ್ದು ಮಾಡಿ ಎಲ್ಲ ಹೆಣ್ಮಕ್ಳುಗಳಿಗೂ ಸೈನೈಡ್ ಆಗ್ತಾಯಿದ್ಲು. ಅಲ್ಲ ಹಿಂಗಿತ್ತೊಂದು ಖತರ್ನಾಕ್ ಐಡಿಯಾ ಮಲ್ಲಿಕಾಗ್ ಬಂದಿದ್ದು ಹೆಂಗೆ ಅಂತ? ನಾನು ಕೇಳಿದೆ, ಯಾಕೆ ಹೆಂಗಸ್ರುಗಳನ್ನೇ ನೀನು ಕರ್ಕೊಂಡೋಗಿ ಸಾಯಿಸುವಂಥ ಪರಿಸ್ಥಿತಿ, ಯಾಕೆ ಗಂಡಸರುಗಳನ್ನ ಒಬ್ಬರು ಕರ್ಕೊಂಡು ಹೋಗ್ತಾ ಇರಲಿಲ್ಲ ನೀನು? ಗಂಡಸರನ್ನು ಕರ್ಕೊಂಡು ಹೋಗ್ಬೋದಾಗುತ್ತಲ್ಲ ಬೇರೆ ಬೇರೆ. ಇಲ್ಲ ಸರ್, ಗಂಡಸರುಗಳಾದರೆ ಏನಾದರೂ ನನಗೆ ಅಟ್ಕಾಯಿಸ್ಬಿಡ್ತಾರೆ ಸರ್, ಬಿಡಲ್ಲ ಅವರು ನನ್ನ ಭಯ. ಅಂದರೆ ಟ್ರೈ ಮಾಡಿದ್ದಾಳೆ. ಈಗೀಗೆ ಗಂಡಸರುಗಳು ಸಹ ನಾನು ನನ್ನ ಹೆಂಡತಿ ಜೊತೆ ಬರ್ತೀನಿ ಅಂತ ಅಂದ್ಬಿಟ್ಟು ಅಂತ ಹೇಳಿದಾರಲ್ಲ, ಆವಾಗ ಅವಾಯ್ಡ್ ಮಾಡಿದ್ದಾಳೆ. ಒಂದು ಬೊಮ್ಮನಳ್ಳಿನಲ್ಲಿ ಗೌರ್ಮೆಂಟ್ಗೆ ಹೋಗ್ತಾಯಿದ್ದು ಅಮ್ಮ, ಅವನ ಮಗಳು ತಂಗಿ ಬಂದು ದುಬೈನಲ್ಲಿ ಗಂಡ ಇದ್ದ, ಅವನು ಅಲ್ಲಿ ಕೆಲಸ ಮಾಡ್ತಾಯಿದ್ದ, ಇವಳು ಹೋಗಿದ್ಲು ದುಬೈನಲ್ಲಿ ಬಂದಿದ್ಲು. ಇಲ್ಲಿಗೆ ಬಂದಾಗ ಏನಾಗೋಯ್ತು, ಇವ್ರ ಫ್ಯಾಮಿಲಿನಲ್ಲಿ ಒಂದು ಸ್ವಲ್ಪ ಯಾರೋ ದುಬೈನಲ್ಲಿ ಒಂದು ಹೆಂಗ್ಸ್ ಮದುವೆ ಮಾಡ್ಕೊಬಿಟ್ಟದು, ಏನೋ ಆಗೋಗ್ಬಿಟ್ಟಿದೆ ಅಂತ ಗಂಡ ಅಂತ ಒಂದು ಸ್ವಲ್ಪ ವೈಬ್ರೇಷನ್ ಶುರುವಾಗ್ಬಿಡ್ತು. ಬರಬೇಕಾದವನು ಬರಲಿಲ್ವಲ್ಲ, ಅದಕ್ಕೆ ಮಾಡ್ಬಿಟ್ಲು, ಇವು ಏನಪ್ಪ ಮಾಡೋದು ಅಲ್ಲಿ ಇಲ್ಲಿ ಹಿಂಗೆ ಆಗೋಯ್ತು ಅಂತ ಯಾರೋ ಅಲ್ಲಿ ಒಳಗಡೆ ಹೇಳಿದ್ಲು, ಎಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಒಳಗೆ. ಅಯ್ಯೋ ಅದಕ್ಕೇನು ಚಿಂತೆ ಮಾಡ್ತೇನೆ ನೀನು, ಅದಕ್ಕೆಲ್ಲ ಇದು ಮಾಡಿಬಿಟ್ರೆ ದೇವಸ್ಥಾನ ಪೂಜೆ ಗೀಜೆ ಎಲ್ಲ ಇದ್ದಾವೆ, ನಮಗೆ ಗೊತ್ತಿರೋಳು ಒಬ್ಳಿದ್ದಾಳೆ, ಅವಳೆಲ್ಲ ಈಗ ಸುಮಾರು ಹಿಂಗೆ ಮಾಡ್ತಾಳೆ ಅಂತೇಳಿ ಇವಳಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಅವಳನ್ನ ಕರ್ಕೊಂಡು ಅವಳನ್ನ ನೋಡಿ ಹೆಂಗೆ ಮಾಡ್ತಾಳೆ ಅವಳು ಆ ಕೇಸಲ್ಲಿ. ಅವಳನ್ನ ಕರ್ಕೊಡ್ತಾಳೆ, ಕರ್ಕೊಂಡು ಕೈವಾರ ತಾತಯ್ಯನ ಹತ್ರ ಹೋಗ್ತಾಳೆ, ಅಲ್ಲಿ ರೂಮ್ ತಗೊಳ್ತಾಳೆ, ಅಲ್ಲಿ ಇದರಲ್ಲಿ ಕೋಲಾರದಲ್ಲಿ. ಅಲ್ಲಿ ಅವಳನ್ನ ಮುಗಿಸ್ತಾಳೆ. ಮುಗಿಸ್ಬಿಟ್ಟು ಬಂದಾದಮೇಲೆ ಇವ್ರ ಮನೆ ಪಕ್ಕನೇ ಇರ್ತಾಳೆ ಮನೆ, ಅವ್ರನ್ನೂ ಕರ್ಕೊಂಡು ಅಲ್ಲೊಂದು ಕತೆ ಕಟ್ತಾಳೆ. ಈಗೀಗೆ ನಿಮ್ಮ ತಂಗಿಗೆ ಒಂದು ಹುಡುಗ ಇದ್ದಾನೆ, ನಾನು ಕರ್ಕೊಂಡೋಗಿ ತೋರಿಸಿದ್ಲು, ಇಲ್ಲಿ ಈ ಮನೆ ಇಲ್ಲೆಲ್ಲೋ ಇಲ್ಲೇ ಮನೆ ಇತ್ತು, 2-3 ಸಾರಿ ನಾನು ನಿಲ್ಲಿಸ್ಬಿಟ್ಟು ಇಲ್ಲಿ ಹೋಗಿದ್ಲು, ಒಂದೊಂದು ಗಂಟೆ ಅರ್ಧ ಗಂಟೆ ಬಿಟ್ಕೊಂಡು ಬಂದ್ಲು, ಅವಳಿಗೆ ಇನ್ನೊಬ್ಬ ಇದ್ದಾನೆ ಅಂತ ಹೇಳ್ಬಿಟ್ಟು ಇವ್ರ ಅಕ್ಕಂಗೆ ತಲೆ ಕೆಡಿಸ್ಬಿಡ್ತಾಳೆ. ಕೆಡಿಸ್ಬಿಟ್ಟಾದ್ಮೇಲೆ ಅವನು ದುದ್ದ ಪೊಲೀಸ್ ಸ್ಟೇಷನ್ ಯಾವುದೋ ಅಂತ ಅಂದ್ಬಿಟ್ಟು ದುದ್ದ ಅಂದ್ಬಿಟ್ಟು ಅಂತ ನಮ್ಮನ್ನು ಕರ್ಕೊಂಡೋಗಿದ್ರು. ದುದ್ದದಲ್ಲಿ ಮನೆ ಯಾವುದು ಅಂತ ತೋರಿಸ್ಲಿಲ್ಲ, ಅವಳನ್ನೇ ಕರ್ಕೊಂಡೋಗಿ ನಮ್ಮ ಮಧ್ಯಾಹ್ನ ಹೋಗಿ ಸಾಯಂಕಾಲಕ್ಕೆ ಬಂದರು, ನಾನು ಇಲ್ಲೇ ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿದ್ದೆ ಅಂತೇಳಿ ಲೆಕ್ಕ ಹಾಕೊಳ್ಳಿ. ದುದ್ದ ಪೊಲೀಸ್ ಸ್ಟೇಷನಲ್ಲೂ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿಸ್ತಾಳೆ ಇವ್ರ ಕಡೆಯಿಂದ. ಆವಾಗ ಹಿಂಗೆಲ್ಲ ಹೋದಾಗ ಏನಾಯಿತು, ಹಾಗಾದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬೋಣ ನಡಿ ಅಂತ ಹೇಳ್ಬಿಟ್ಟು ಅಂತ ಇವ್ರ ಅಕ್ಕ ಕರ್ಕೊಂಡು ಹೋಗ್ತಾಳೆ ದುದ್ದ ಪೊಲೀಸ್ ಸ್ಟೇಷನ್ಗೆ. ದುದ್ದ ಪೊಲೀಸ್ ಸ್ಟೇಷನ್ಗೆ ಕೇಸ್ ರಿಜಿಸ್ಟರ್ ಆಗಿತ್ತದು. ಹಂಗೆ ಬಂದು ಅವ್ರ ಮನೇಲಲ್ಲೇ ಇದ್ಕೊಂಡು ಎಲ್ಲ ಮಾಡಿ ಡ್ರಾಮಾ ಮಾಡಿಬಿಟ್ಟು ಹೌದಾ ಹಾಗಾದರೆ ಅವನ ಜೊತೆ ಓಡೋಗ್ಬಿಟ್ಟವಳೆ, ಅವನಿದ್ನಲ್ಲ ಅವನೆಲ್ಲೋ ಬಾಂಬೆ ಕಡೆಯವನಂತೆ, ಕರ್ಕೊಂಡೋಗ್ಬಿಟ್ಟಿರ್ತಾನೆ ಬಿಡು ಅವನು, ಅವನ ಜೊತೆ ಓಡೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಅಂತ ಇವ್ರಿಗೆ ಸಮಾಧಾನ ಮಾಡಿ ಬಿಟ್ಬಿಟ್ಟಿದ್ದ. ನೋಡಿ ಅಷ್ಟೂ ಕೇಸ್ ಹೇಳಿದ್ದಾಳೆ, ಎಲ್ಲ ಕೇಸ್ ಹೇಳಿದ್ದಾಳೆ, ಪ್ರತಿಯೊಂದು ಕೇಸ್ನೂ. ಈ ಕೇಸ್ ಹೇಳೇ ಇಲ್ಲ. ನಾವು ಯಾವಾಗ ಮೀಡಿಯಾದಲ್ಲಿ ಹೇಳಿದಾಗ ಇವ್ರು ಬಂದರು, ಇವಳು ನಮ್ಮ ತಂಗಿ ಕರ್ಕೋಗ್ಬಿಟ್ಟಿದ್ಲು ಸಾರ್, ಇವಳು ದುದ್ದಾದಲ್ಲಿ ಇದ್ದಾಳೆ, ಅಲ್ಲಿಗೆ ಯಾರೂ ಇಟ್ಕೊಬಿಟ್ಟಿದ್ದಾನೆ ಅಂತ ಕರ್ಕೊಂಡು ಹೋಗ್ಬಿಟ್ಲು ಸಾರ್, ಅಲ್ಲಿಗೋದ್ಲು ಸಾರ್ ಇವಳು ಏನೋ ಮಾಡಿಬಿಟ್ಟವಳೆ ಸಾರ್. ಅವರು ಇದರಲ್ಲಿ ಟಿ ವಿಲಿ ನೋಡ್ಕೊಂಡು ಬರ್ತಾರೆ ಪಾಪ ಅವರು. ಅವ್ನು 2-3 ಜನ ಬಂದರು, ಇವಳು ನಮ್ಮನ್ನು ಕರ್ಕೊಂಡೋಗಿದ್ರು ಅಂತ. ಆಮೇಲೆ ಏನು ಸಮಾಚಾರ ನಿಂದು, ಏನು ದುದ್ದದ ಕೇಸು ಏನಾಯ್ತು ಕತೆ ನಿಂದದು ಹಾಗೆ ಹೀಗೆ ಅಂತ. ಹೌದು ಸರ್, ದುದ್ದಾಗ ನಮಗೂ ಕರ್ಕೊಂಡೋಗಿದ್ಲು ಸರ್ ಅಮ್ಮ, ಅಲ್ಲೇ ಬಸ್ ಸ್ಟಾಪಲ್ಲಿ ಕೂರಿಸ್ಬಿಟ್ಟು ಅದು ಯಾವ ಕಡೆಗೆ ಹೋಗ್ಬಿಟ್ಲು ಸರ್ ಹಾಗೆ ಹೀಗೆ ಅಂತಾಳೆ. ಆಮೇಲೆ ಮತ್ತೆ ನಾನು ಕರ್ಕೊಂಡು ಬಂದು ಈ ಸಾರಿ ಮಾತ್ರ ನಿನ್ನನ್ನು ಸಾಯೋವರೆಗೂ ನೇತಾಕ್ಬಿಡ್ತೀನಿ, ಬಿಡಲ್ಲ, ನೀನು ಹೆಂಗ್ಸು ಅನ್ನುವಂಥದ್ದನ್ನ ನಾನು ನೋಡೋದೇ ಇಲ್ಲ ನಾನು. ಸಾರ್ ಸುಳ್ಳು ಹೇಳ್ತಾರೆ ಸರ್, ನಾನು ಸಹಾಯ ಮಾಡಿದೆ ಸರ್ ಇವ್ರಿಗೆ, ನೋಡಿ ಸರ್ ಇವ್ರು ದೇವ್ರು ಒಳ್ಳೇದು ಮಾಡ್ತಾನೆ, ನನ್ನ ಮೇಲೆ ಹೇಳ್ತಾವ್ರಲ್ಲ ಸರ್ ಇವರು. ಇಲ್ಲ ಸರ್, ಅವ್ರ ಮನೆ ಊಟ ಮಾಡಿದ್ದೀನಿ ಸರ್ ನಾನು. ಎಷ್ಟು ಚೆನ್ನಾಗಿ ಮಾತಾಡ್ತಾಳವಳು ಅಂದರೆ, ಇವಳು ಮಾಡಿಲ್ಲ ಬಿಡು ಈ ಕೇಸ, ಬೇರೆವೆಲ್ಲ ಮಾಡೋವಳು ಇದು ಮಾಡಿಲ್ಲ ಅನ್ನೋ ಮಟ್ಟಕ್ಕೆ ನಾನೂ ಬಂದ್ಬಿಡ್ಬೇಕು, ಆ ಥರ ಸಿಸ್ಟಮ್ಯಾಟಿಕ್. ಆಮೇಲೆ ನಿಮ್ಮ ಪ್ರಕಾರ ಸೈನೈಡ್ ಮಲ್ಲಿಕಾ ಇಲ್ಲಿವರೆಗೆ ಕೊಲೆ ಮಾಡಿರೋ ಸಂಖ್ಯೆ ಎಷ್ಟಿರಬಹುದು? ಅಂದ್ರೆ ನಿಮಗೆ ಟ್ರ್ಯಾಕ್ ಆಗಿರೋದು ಕಮ್ಮಿ, ಬಟ್ ನೀವೇ ಹೇಳಿದಿರಾ 13 ಕೇಸ್ಗಳು ನಮ್ಗೆ ಸಿಕ್ತು, 13 ಮರ್ಡರ್ ಕೇಸಸ್ಗಳು ಸಿಕ್ತು. ಬಟ್ ಇನ್ನೂ ತಾಯಿ, ಅವ್ರ ಮಗಳು, ಇನ್ನೊಬ್ಬಳು ಚಿಕ್ಕ ಹುಡುಗಿ ಮೊಮ್ಮಗಳು, ಅವ್ರನ್ನ ಕರ್ಕೊಂಡೋಗಿದ್ದಾಳೆ. ಅವ್ರ ಮನೇಲಿ ಹುಡುಗಿಗೆ ಚಿನ್ನ ಹಾಕಿಸ್ಕೊಂಡು ಕರ್ಕೊಂಡೋಗಿದ್ದಾಳೆ, ಬಾಯಿ ಬಿಡಲಿಲ್ಲ ಅವಳು. ಅದಾದಮೇಲೆ ಇದು ಬಿಟ್ಲು, ಕೊನೆಗೆ ಅಲ್ಲಿ ಕೇಸ್ ರಿಜಿಸ್ಟರ್ ಆಯಿತು, ಅದು ಪತ್ತೆ ಮಾಡ್ಕೊಂಡ್ವಿ, ಆ ಕೇಸ್ ಹೇಳಲಿಲ್ಲ. ಅದಾದಮೇಲೆ ಮಂಗಮ್ಮನ ಪಾಳ್ಯದಲ್ಲಿ ಇನ್ನೊಂದು ಲೇಡಿ ಕರ್ಕೊಂಡೋಗಿದ್ದಾಳೆ, ಅದು ಬಿಡಲಿಲ್ಲ. ಅದಾದಮೇಲೆ ಇನ್ನೂ ಇಲ್ಲಿ ನಮ್ಮ ನೆಲಗದರ್ನಳ್ಳಿ ಅಂತ ಬರುತ್ತೆ, ಅಲ್ಲಿ ಅದು ಕರ್ಕೊಂಡೋಗಿರುವಂಥದ್ದು, ಅದು ಹೇಳಲಿಲ್ಲ. ಆಮೇಲೆ ನರ್ಸ್ ಕರ್ಕೊಂಡೋಗಿದ್ಲು, ಈ ಮೊದಲೊಂದು ನರ್ಸ್ ಕರ್ಕೊಂಡೋಗಿ ಮೈಸೂರಲ್ಲಿ ಮರ್ಡರ್ ಮಾಡಿದ್ಲು, ಅದೇ ಥರ ಇನ್ನೊಂದು ನರ್ಸ್ ಕರ್ಕೊಂಡೋಗಿದ್ಲು. ಹೀಗೆ ನನ್ನ ಸುಮಾರು ಕೇಸ್ಗಳು
ಅವಳು ಇನ್ನೂ ಅವಳು ಒಳಗಡೆ ಬಾಯ್ ಒದಗಿಸ್ಕಿಟ್ಕೊಬಿಟ್ಟಿದ್ದಾಳೆ ಹ್ಮ್. ಒಳಗಡೆನೆ. ನಮ್ಗೇನಾಗೋಯ್ತು, ಯಾಕೆ ಅದನ್ನು ಬಾಯಿ ಬಿಡಿಸೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ ಅಂತಂದರೆ, ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಆಯಿತು, ಇಷ್ಟೆಲ್ಲ ಕೇಸ್ ಆದೋ, ಎಲ್ಲ ಕೇಸ್ ಮಾಡಿ ಅವಳನ್ನು ಇದಕ್ಕೆ ನಾವು ಅಲ್ಲೆಲ್ಲ ಇಟ್ಬಿಟ್ರೆ ಡ್ಯಾಮೇಜ್ ಮಾಡ್ಕೊಬಿಡ್ತಾಳೆ ಇವಳು ನೇಣು ಹಾಕೊಂಡು ಸತ್ತೋಗ್ತಾಳೆ, ಆ ಮನಸ್ಥಿತಿಗೆ ಬಂದ್ಬಿಟ್ಟವಳೆ. ಸ್ಟೇಟ್ ಹೋಮಿಗೆ ಬಿಟ್ರು ಅಲ್ಲೂ ಸತ್ತೋಗ್ತಾಳೆ ಇವಳು ಗ್ಯಾರಂಟಿ. ನಮ್ಮ ಕಸ್ಟಡಿನಲ್ಲೇ ಇಟ್ಕೊಳ್ಳೋಣ, ತಗೊಂಡು ಹೇಗೋ ಪತ್ತೆ ಮಾಡಿ ಅವಳನ್ನ ಮ್ಯಾನೇಜ್ ಮಾಡಿ ಇಂಟ್ರಾಗೇಷನ್ ಮಾಡಿ ಬಾಯಿಗೆ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ನಾವು ಅವಳನ್ನ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡಿದ್ವಿ. ನಮ್ಮಲ್ಲಿ ಭಾಗ್ಯ ಅಂತ ಒಂದು ಕಾನ್ಸ್ಟೇಬಲ್ ಇದ್ದರು, ಇನ್ನೊಂದು ಪಿ ಸಿ ಇದ್ದರು, ಮತ್ತು ನಮ್ಮ ಕಾವಲ್ಗೆ ಹಾಕಿ ಹುಷಾರಾಗಿ ನೋಡ್ಕೋಬೇಕು, ನೀವು ಯಾವ ಕಾರಣಕ್ಕೂ ನೀವು ಯಾಮಾರಬಾರ್ದು, ಭಾಳ ಡೇಂಜರಸ್ ಲೇಡಿ ಅಷ್ಟು ಹೇಳ್ಬಿಟ್ಟು ಹೋದ್ರು. ನಮ್ಮವ್ರು ಪೊಲೀಸವ್ರು ಹಿಂಗೆ ಕೂತಿದ್ದಾಗಲೇ ಅವರು ಚೂಡಿದಾರ ಹಾಕ್ಕೊಂಡಿದ್ದಲ್ಲ ಅದನ್ನು ಮೆತ್ತಿಗೆ ಎಳ್ಕೊಂಡಿದ್ದೆ, ಹೆಗಲ ಮೇಲೆ ಇದ್ದದ್ದು ಓಡ್ನಿನ ಅದು ಹಗ್ಗ ಕಿಟಕಿಗೆ ಹಾಕೋಬಿಟ್ಟು ನೇಣು ಹಾಕೊಬಿಟ್ಟವಳೆ ಪೊಲೀಸ್ ಸ್ಟೇಷನಲ್ಲೇ. ಅವಳು ಅಲ್ಲಿ ಕೂತ್ಕೊಂಡು ಯಾವಾಗ ಶಬ್ದ ಆಗೋಕ್ಕೆ ಶುರುವಾಯಿತು, ಆಚೆ ನಿಂತಿದ್ನಲ್ಲ ಸೆಂಟ್ರಿ, ಇದೇನು ಹಿಂಗೆ ಹೊರಗೊರಂತ ಹಿಂಗೆ ಶಬ್ದ ಆಗ್ತದಲ್ಲ ಅಂತ ಬಂದು ದಡಾರಂತ ನುಗ್ಗಿ ಒಳಗೆ ಬಂದ ತಕ್ಷಣವೇ ಹಿಂಗೆ ಆಗ್ಬಿಟ್ಟವಳೆ, ಕೂತ್ಕೊಂಡಿದ್ದಂಗೆ ಮಾಡ್ಕೊಂಡಿದ್ದಾಳೆ ನೋಡಿ. ನನಗೆ ಫೋನ್ ಹೊಡೆದ್ರು, ಏನು ಸಾರ್ ಹಿಂಗೆ ನೆಣಕಾಗ್ಬಿಟ್ಟವಳೆ ಅಂದರು. ನಾನು ಅರ್ಧ ಸುತ್ತೋಗ್ಬಿಟ್ಟೆ, ಗಾಡಿನೇ ಕಣ್ಣೇ ಕಾಣಿಸಲ್ಲ, ರಸ್ತೆ ಹೆಂಗೆ ಓಡಿಸ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಗಾಡಿನ. ಆಮೇಲೆ ಭಾಳ ಮ್ಯಾನೇಜ್ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಬಂದಾದಮೇಲೆ ಇಮ್ಮಿಡಿಯೇಟಾಗಿ ಅಲ್ಲೊಂದು ನರ್ಸಿಂಗ್ ಹೋಮ್ಗಿತ್ತು, ತೊಗೊಂಡೋದ್ವಿ. ಪಾಪ ನಮಗೊಂಥರ ಜೀವನದಲ್ಲ ಅಪಂತ ಬಾಂಧವ ಅಂತ ಗೋಪಾಲ್ ಅಂತ ಡಾಕ್ಟ್ರ್ ನಮ್ಮ ಕಲಾಸಿಪಾಳ್ಯದಲ್ಲಿ. ಸಾರ್ ಎಲ್ಲಿದ್ದೀನಿ, ಬರ್ತಾಯಿದ್ದೀನಿ ತಾಳು 5 ನಿಮಿಷ ಬಂದ್ಬಿಡ್ತೀನಿ ಬಂದು ಏನಪ್ಪ ಏನು ಶಬ್ದನೇ ಮಾಡ್ತಾಯಿಲ್ಲ, ಎಷ್ಟೊತ್ತಾಗೋಗಿತ್ತಂತೆ. ಆಮೇಲೆ ನಾವು ಅವಳಿಗೆ ಅಲ್ಲಿ ಬಂದ ತಕ್ಷಣವೇ ಇದು ಮಾಡಿ ಬ್ರಷ್ ಮಾಡಿ ಉಜ್ಜಿ ಅವಳಿಗೆ ಇದೆಲ್ಲ ಮಾಡಿ ಅಷ್ಟೊತ್ತು ಒಂದು ಕಡೆ ಲಾಕ್ ಆಗಿತ್ತು, ಇನ್ನೊಂದು ಕಡೆ 75% ಆಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತಾಗ್ಬಿಟ್ಟಿದ್ರೆ ಮ್ಯಾಕ್ಸಿಮಮ್ ಒಂದು 5 ಮಿನಿಟ್ ಆಗಿದ್ರೆ ಸೋದೋಗ್ಬಿಡ್ತಿದ್ಲು, ಬ್ರೈನ್ ಡೆತ್ ಆಗ್ಬಿಡೋದು. ಆಮೇಲೆ ಬೆಳಗ್ಗೆ 8 ಗಂಟೆವರೆಗೂ ಅವಳಿಗೆ ರಿಜ್ಯೂನೇಟ್ ಆಗೋಕ್ಕೆ ಟೈಮ್ ಆಗಿಬಿಡ್ತು. 8 ಗಂಟೆ ಆಯಿತು. ಅವಳು ಸೇವೆ ಮಾಡಿಕೊಂಡು, ಅಪ್ಪ ದೇವ್ರಿಗೆ ಸುಮ್ಮನೆ ಬದುಕ್ಸಪ್ಪ ಶಿವ, ಇಲ್ಲಿ ಬಿಡ್ತಾರ ನಮ್ಮನ್ನ ಜಿಂದಿ ಮಾಡಿಬಿಡ್ತಾರೆ. ಆಮೇಲೆ ಯಂಗ್ಸರ್ನ ಸಾಯಿಸಿರು ನಮಗೆ ಎಂಥ ರಾಕ್ಷಸ ಇರ್ಬೇಕು ಈ ಬಡಿ ಮಗ ಅವನು ಅಂದ್ಬಿಟ್ಟು ಅಂತ. ಅದರಿಂದ ಆಚೆ ಬರುವಷ್ಟಿದ್ರೆ ಸತ್ತೈತೀವಿ ನಾವು, ಪೊಲೀಸ್ ಕೇಸೇ ಬೇಡ ಅನ್ನಿಸ್ಬಿಡ್ತದೆ. ಪೊಲೀಸರ ಪ್ರೆಷರ್ ಹೆಂಗಿರುತ್ತಲ್ಲ ಅಯ್ಯಪ್ಪ. ಆಮೇಲೆ ಏನಂದ್ರೆ ನಮ್ಮಲ್ಲಿರ್ತಕ್ಕಂಥ ಅವಳು ಅದು ಲೇಡಿ, ಗಂಡಸಾದ್ರೆ ಪರವಾಗಿಲ್ಲ, ಇತಿಹಾಸದಲ್ಲಿ ಲೇಡಿ ಸಾಯಿಸಿರು ಆಗ್ಬಿಡ್ತೀನಿ ನಾನು. ಆಮೇಲೆ ನನ್ನ ಕಸ್ಟಡಿನಲ್ಲಿ ಅದು ಬೇರೆ ವಿಚಾರ, ಅವ್ನು ನೇಣು ಹಾಕೊಂಡ್ಲೋ ಏನೋ, ಮತ್ತು ಕಸ್ಟಡಿ ಈಸ್ ಮೈನ್ ಅಲ್ವಾ, ಬಿಡ್ತಾರ ನಾಳೆ ಯಾರೋ ನೋಡ್ಕೊಳ್ಳೋಕಿದ್ದಾರೆ ಅವರು, ನಾಳೆ ದಿವಸ ಅದು ಬೇರೆ ವಿಚಾರ, ಬಟ್ ರೆಸ್ಪಾನ್ಸಿಬಿಲಿಟಿ ನಂದಲ್ವಾ. ಆಮೇಲೆ ಅದು ಯಾವ ದೇವ್ರ ಪುಣ್ಯನೋ, ಅದು ಏನು ಕತೆನೋ, ಅದು ಯಾರು ಒಳ್ಳೇದು ಮಾಡಿದ್ವು ಅಂತೂ ಬದುಕಿದ್ಲು. ಕರ್ಕೊಬಂದ್ರು ಸರ್, ನಮ್ಮ DCPಗಳದೇ ರಾತ್ರಿ ಹಿಂಗೆಲ್ಲ ಪೋಸ್ಟ್ ಕರ್ಕೊಂಡೋಗ್ಬಿಟ್ಬಿಟ್ರಪ್ಪ. ಫಸ್ಟು ಈಗಲೇ ಈ ಗಳಿಗೆರಲ್ಲೇ ಕರ್ಕೊಂಡವಳನ್ನ ಅದೇನು ಟ್ರೀಟ್ಮೆಂಟ್ ಬೇಕು ಮಾಡಿಸ್ಬಿಟ್ಟಂತೆ ಕರ್ಕೊಂಡೋಗಿ ಪತ್ತೆ ಆಮೇಲೆ ಬೇಕಾದ್ರೆ ಕಸ್ಟಡಿಗೆ ತಗೊಳ್ಳೋಣ ಅವಳನ್ನ, ಬೇಕಾದರೆ ಯಾರು ಇದ್ದಾರಲ್ಲ ಅವ್ರಿಗೆಲ್ಲ ನಾವು ವಾಲಂಟ್ರಿ ಸ್ಟೇಟ್ಮೆಂಟ್ ಕಳಿಸ್ಕೊಡೋಣ ಅಂತೇಳಿ ನಮ್ಮ ಗೋಪಾಲಸರ್ ಸಾಹೇಬರು, ನಮ್ಮ DCP ಅವರು ವೆಸ್ಟ್ ಇದ್ದರು, ಸರಸ್ ಚಂದ್ರ ಅವ್ರು ಕರ್ಕೊಂಡೋಗ್ಬಿಟ್ಬಿಡಿ ಉಮೇಶ್, ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಟ್ರಪ್ಪ. ಆಯಿತು ಸರಿ ಅಂದ್ಬಿಟ್ಟು ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿಬಿಟ್ವಿ. ಅದಾದಮೇಲೆ ಸುಮಾರು ಜನ ಅವಳನ್ನ ಕಸ್ಟಡಿಗೆ ತೊಗೊಂಡೋದ್ರು. ಆಯಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ಥರದ ಮಿಸ್ಸಿಂಗ್ ಕೇಸ್ ಇದ್ದೋ ನೋಡಿ, ಯಾರಿಗೂ ಹೇಳಿಲ್ಲ. ನಾನೊಂದು ಅಲ್ಲಿಗೆ ಹೋದರೆ ಒಂದು ದಿವಸ ಎವಿಡೆನ್ಸಲ್ಲಿದ್ದಾಳೆ, ಕೇಳಿದ್ರೆ ಏನಮ್ಮ ಸಮಾಚಾರ, ಏನು ಕತೆ ಏನು ಅಂದರೆ, ಯಾರಿಗೂ ಹೇಳಲ್ಲ, ಏನೋ ನೀವು ಹೇಳಿಸ್ಕೊಬಿಟ್ರಿ ನೀವೆಲ್ಲ ಅಂದ್ಬಿಟ್ಟು ನಾನು ಬೇರೆಯವ್ರಿಗಾಗಿರು ಹೇಳ್ತಿದ್ನಾ ಅಂದರು. ಸಿ ಈಸ್ ವೆರಿ ಚಾಲೆಂಜಬಲ್ ಲೇಡಿ. ನೋಡಿ ಈ ಥರದವೆಲ್ಲನೂ ಮರ್ಡ್ರು ಕೊಲೆ ಕೇಸಸ್ಗಳು ಇನ್ನೂ ಅವಳಲ್ಲೇ ಒಳಗಡೆನೇ ಮನಸ್ಸಲ್ಲೇ ಒದಗಿಸ್ಕಿಟ್ಕೊಂಡು ಎಷ್ಟಿದೆಯೋ ಅವು ಎಲ್ಲೆಲ್ಲಿ ಮಾಡಿದವಳು, ಸುಮಾರು ದಿವಸದಿಂದ ಮನೆ ಬಿಟ್ಟು ಹೋದವಳು.